ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹ ಜಗದೀಶ್ ಬ್ಲಾಗ್ಸ್. ಇವತ್ತು ರಿಜಿಸ್ಟ್ರೇಷನ್ ಮತ್ತು ವೇಯಿಂಗ್ ಇದೆ. ಸೊ ನನ್ನ ವೆಯ್ಟ್ ಕ್ಯಾಪ್ಗೆ ಹೈಟ್ಗೆ ತಕ್ಕಂತೆ ವೆಯ್ಟ್ ಡ್ರಾಪ್ ಮಾಡಬೇಕಾಗಿತ್ತು. ಸಕ್ಸಸ್ಫುಲಿ ವಿ ಹ್ಯಾವ್ ಡನ್ ಇಟ್. ಆ್ಯಂಡ್ ವೆಲ್ಕಮ್ ಟು ಡೆಲ್ಲಿ ಸೀರೀಸ್ ಡೇ 2. ಸೊ ಕಂಡೀಷನಿಂಗ್ ನೋಡ್ಬೋದು, ಇದು ನನ್ನ ಲೈಫ್ ಟೈಮ್ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲೋಯೆಸ್ಟ್ ವೆಯ್ಟ್ ಮತ್ತು ಲೀನೆಸ್ಟ್ ಇದ್ದೀನಿ ಇದರಲ್ಲಿ. ವೆಯ್ಟ್ ಚೆಕ್ ಆದಮೇಲೆ ಕಾಪ್ ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ ಫಿಸಿಕ್ಕು ಬೇರೆ ಥರ ಕಾಣಿಸುತ್ತೆ. ಸೊ ಕಂಡೀಷನಿಂಗ್ ನೋಡಿ ನೀವು. ಸೊ ಕಾಪ್ ಲೋಡಿಂಗೋಸ್ಕರ ಕಾಯ್ತಾ ಇದ್ದೀನಿ. ತುಂಬ ಟೈಮ್ ಆದಮೇಲೆ ನೆಮ್ಮದಿಯಿಂದ ತಿಂತೀನಿ. ಫುಲ್ ವಿಡಿಯೋ ನೋಡಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಆಫ್ಟರ್ ಕಾಪ್ ಲೋಡಿಂಗ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ನಾನು ಜಗದೀಶ್ ಅವರಿಗೆ ಏನೇನು ಮೀಲ್ಸ್ ಕ್ಯಾರಿ ಮಾಡಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಅದು ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡಿರೋದನ್ನ ಎತ್ಕೊಂಡು ವಿ ವಿಲ್ ಗೋ ಟು ದ ವೆನ್ಯೂ. ನಾವೀಗ ಮೀಲ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ವೆನ್ಯೂ ಕಡೆ ಹೊರಟಿದ್ದೀವಿ. ಸೊ ಇಲ್ಲಿಂದ ಒಂದು 45 ಮಿನಿಟ್ಸ್ 1 hour ತೋರಿಸಿದೆ. ಡೆಲ್ಲಿ ರೋಡೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ, ಹಾಗಾಗಿ ಟ್ರಾಫಿಕ್ಕು ತುಂಬ ಜಾಸ್ತಿ ಇಲ್ಲಿ, ಮತ್ತು ಟ್ರಾಫಿಕ್ ರೂಲ್ಸ್ ಕೂಡ ಇಲ್ಲ, ಹಾಗಾಗಿ ಸೊ ತುಂಬ ಕಷ್ಟ ಇಲ್ಲಿ ಹೋಗೋದು. ಮನೆ ವೆನ್ಯೂ ಹೆಂಗಿದೆ, ಸ್ಟೇಜ್ ಹೆಂಗಿದೆ ಎಲ್ಲ ತೋರಿಸ್ತೀನಿ ಇವತ್ತು. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು 11 o'clockಗೆ. ಸೊ 11 o'clock ಮುಂಚೆನೇ ಅಲ್ಲಿ ಹೋಗಿ ಫಸ್ಟು ರಿಜಿಸ್ಟ್ರೇಷನ್ ಮುಗಿಸಿ ಆಮೇಲೆ ಕಾಬ್ ಲೋಡ್ ಮಾಡು ಅಂತ ಹೇಳಿದರು ಮಾಸ್ಟರ್. ಸೊ ಅದಕ್ಕೆ ಅಂತ ನಾವು ಬೇಗನೆ ಹೊರಟ್ವಿ. ರಜತ್ ಬ್ರೋ ಅವರು ಮತ್ತು ಪ್ರವಳಿಕಾ ಅವ್ರ ಅಣ್ಣ ಎಲ್ಲರೂ ಇನ್ನೂ ಏರ್ಬಿಎನ್ಬಿಯಲ್ಲೇ ಇದ್ದರು. ಸೊ ನಾವು ಬೇಗ ಹೊರಟು ಬಂದ್ವಿ, ಯಾಕಂದರೆ ರಜತ್ ಬ್ರೋದು ಕಾಬ್ ಲೋಡ್ ಮಾಡಿ ಕೊಡಬೇಕಿತ್ತು ಆ್ಯಂಡ್ ಇವ್ರದ್ದು ಕಾಬ್ ಲೋಡ್ ಮಾಡೋಕ್ಕೆ ಮುಂಚೆ ವೆಯ್ಟ್ ಕೊಡಬೇಕಿತ್ತು. ಸೊ ಇವರ ಹೈಟಿಗೆ ವೆಯ್ಟ್ ಕ್ಯಾಪ್ ಏನಿರುತ್ತೆ ಬಿಲೋ 170 ಅಂತಂದರೆ 82.6 kg ವೆಯ್ಟ್ ಕ್ಯಾಪ್ ಇರುತ್ತೆ. ಸೊ ಅಷ್ಟರೊಳಗಡೆ ಬರಬೇಕು ವೆಯ್ಟು. ಸೊ ಅದೇ ಜಾಸ್ತಿ ಆದರೆ ಕ್ಯಾಟಗರಿ ಚೇಂಜ್ ಆಗುತ್ತೆ. ಕ್ಯಾಟಗರಿ ಚೇಂಜ್ ಆದರೆ ಏನೇನೋ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಇವರು ವೆಯ್ಟ್ ಕ್ಯಾಪ್ ಕರೆಕ್ಟಾಗಿ ರೀಚ್ ಆದರು. ಆ್ಯಂಡ್ ರಿಜಿಸ್ಟ್ರೇಷನ್ನು ಆನ್ಲೈನಲ್ಲಿ ಮುಗಿಸಿದ್ವಿ. ನಾವು ಯೂಶ್ವಲಿ ಶೆರು ಕ್ಲಾಸಿಕ್ ಯಾವಾಗ ಅಟೆಂಡ್ ಮಾಡಿದ್ರು ಆನ್ಲೈನಲ್ಲೇ ರಿಜಿಸ್ಟ್ರೇಷನ್ ಮಾಡಿರ್ತೀವಿ. ಸೊ ಅಲ್ಲಿ ಹೋಗಿ ಆ ರೆಸಿಪ್ಟ್ ಏನಿರುತ್ತೆ ಅದನ್ನು ತೋರಿಸಿ ನಾವು ಅಥ್ಲೀಟ್ ಬ್ಯಾಂಡು ಮತ್ತು ಸಪೋರ್ಟರ್ ಬ್ಯಾಂಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದಷ್ಟೇ. ಸೊ ರಿಜಿಸ್ಟ್ರೇಷನಲ್ಲಿ ಒಂದು ಕಿಟ್ ಕೊಟ್ಟಿದ್ರಂತೆ. ಸೊ ಆ ಕಿಟ್ಟು ಹೇಗಿತ್ತು ಅಂತ ನಾನು ನೋಡಿಲ್ಲ. ಆ್ಯಂಡ್ ವಿ ಲಾಸ್ ದ್ಯಾಟ್ ಆ್ಯಕ್ಚುಲಿ. ನಾವು ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸಿ ಜಗದೀಶ್ ಅವರು ಆಚೆ ಬಂದು ಟ್ರಂಕ್ ನಂಬರ್ ಜೊತೆ ಫೋಟೋ ತೊಗೊಳ್ಳೋ ಟೈಮಲ್ಲಿ ಅವ್ರು ಅಲ್ಲೇ ಇಟ್ಟು ಮರೆತು ಬಂದಿದ್ದಾರೆ. ಸೊ ಅದು ಮಿಸ್ ಆಯ್ತಲ್ಲ, ಶೆರು ಕ್ಲಾಸಿಗೆ ಅಟೆಂಡ್ ಮಾಡೋ ಒಂದು ನೆನಪದು ಹುಡ್ಡಿ ಕೊಟ್ಟಿದ್ರಂತೆ. ಸೊ ಅದು ಮಿಸ್ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು. ಸೊ ರಾತ್ರಿ ಮನೆಗೆ ಬಂದಮೇಲೆ ನೆನಪು ಮಾಡ್ಕೋತಿದ್ರು. ಸೊ ಹಾಗಾಗಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸಿ ನಾವು ವೆಲ್ಕೇರ್ ಬೂತಿಗೆ ಹೋಗಿದ್ದು. ಸೊ ಅಲ್ಲೇ ಕೂತ್ಕೊಂಡು ನಾವು ಮೀಲ್ಸ್ ಎಲ್ಲ ತಿನ್ಕೊಂಡ್ವಿ. ಸೊ ನೀವು ನೋಡ್ತಿರ್ಬೋದು ಎಕ್ಸ್ಪೋ ಎಷ್ಟು ದೊಡ್ಡದಾಗಿದೆ ಅಂತ. ಒನ್ ಆಫ್ ಇಂಡಿಯಾಸ್ ಬಿಗ್ಗೆಸ್ಟ್ ಫಿಟ್ನೆಸ್ ಎಕ್ಸ್ಪೋ ಶೆರು ಕ್ಲಾಸಿಕ್ ಆಗಿರುತ್ತೆ. ಸೊ ಅದನ್ನು ಮ್ಯಾಚ್ ಮಾಡೋದು ಎಕ್ಸ್ಟ್ರೀಮ್ ಪ್ರೋ ಕೂಡ ಆಗಿತ್ತು. ಸೊ ಆಲ್ಮೋಸ್ಟ್ ಶೆರು ಲೆವೆಲ್ಗೆ ಎಕ್ಸ್ಟ್ರೀಮ್ ಪ್ರೋ ಕೂಡ ಮಾಡಿದರು ಈ ವರ್ಷ. ಆ್ಯಂಡ್ ಹೋಪ್ಫುಲಿ ಈ ಶೋ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಮುಂದಿನ ಕ್ಲಿಪ್ಸಲ್ಲಿ ಏನಾಗುತ್ತೆ, ರಿಜಿಸ್ಟ್ರೇಷನ್ ಯಾವಾಗ ಮುಗಿಯುತ್ತೆ, ಅದು ಮುಗಿದ್ಮೇಲೆ ನಾವು ಏನೇನು ಮಾಡ್ತೀವಿ ಅಂತ ಕಂಪ್ಲೀಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಅದನ್ನು ಚೆಕ್ ಮಾಡಿ. ಸೊ ನೋಡಿ ರಿಜಿಸ್ಟ್ರೇಷನ್ ಬೂತಿಗೆ ಹೋಗ್ತಿದ್ದಾರೆ, ಬಟ್ ನನ್ನ ಅಲೌ ಮಾಡ್ತಿದ್ದಾರೆ. Beyond the exhibitions, competitions and launches, IHFF is a celebration of passion, performance, wellness and the relentless pursuit of excellence. It is a platform where communities connect, businesses grow and inspiration comes alive. As we begin the landmark edition and this incredible 3-day journey together, we invite all of you to explore. ರಿಜಿಸ್ಟ್ರೇಷನ್ ಎಲ್ಲ ಮುಗೀತು. ಕ್ಲಾಸ್ ಎ ವಿ ಮೇಡ್ ಇಟ್. 81 kg 169.5 cm. ಸೊ ರಿಜಿಸ್ಟ್ರೇಷನ್ ಆದಮೇಲೆ ನಾವು ಬಂದಿದ್ದೀವಿ ವೆಲ್ಕೇರ್ ಬೂತ್ಗೆ. ಶೆರು ಕ್ಲಾಸಿಕ್ ಡೆಲ್ಲಿಯಲ್ಲಿ ವೆಲ್ಕೇರ್ ಅವರು ಕೂಡ ಇದ್ದಾರೆ. ಸೊ ನಾನು ಅವ್ರ ಬ್ರ್ಯಾಂಡ್ ಅಥ್ಲೀಟಾಗಿ ಲಾಸ್ಟ್ ಮಂತ್ ಜಾಯ್ನ್ ಆಗಿದ್ದೀನಿ. ಫಸ್ಟ್ ಬಿಗ್ ಮೀಲ್ ಆಫ್ ದ ಡೇ, 300 grams rice, half muffin, 100 gram mango,
50 ಗ್ರಾಮ್ ಸೆರ್ಲಾಕ್, 1 ಸ್ಪೂನ್ ಹನಿ. ಖುಷಿಯಾಗಿ ಸೆಕೆಂಡ್ ಮೀಲ್ ತಿಂದು ಕೋಚ್ ಬರ್ತಾರೆ. ಕೋಚ್ ಹತ್ರ ಒಂದು ಸಲ ಫಿಸಿಕ್ ತೋರಿಸಿ ನೆಕ್ಸ್ಟ್ ಮೀಲ್ ಏನು ಅಂತ ಅಪ್ಡೇಟ್ ಮಾಡ್ತೀನಿ. ಮತ್ತೆ ಮಗು ಆಗಿದ್ದಾರೆ ಇವಾಗ ಸೆರ್ಲಾಕ್ ತಿಂತ. ಸಿಂಪಲ್ ಕಾಪ್ಸ್ ಇರಬೇಕು, ನಿಮಗೆ ಡೈಜೆಸ್ಟ್ ಆಗಬೇಕು. ವೀಕಲ್ಲಿ ಯಾವುದೇ ಥರ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು. ಈಸಿಯಾಗಿ ಡೈಜೆಸ್ಟ್ ಆಗಬೇಕು ಮತ್ತು ಬ್ಲೋಟ್ ಆಗಬಾರ್ದು. ಆ ಥರ ನೋಡ್ಕೊಂಡು ಲೋಡ್ ಮಾಡಬೇಕು ಯಾವಾಗಲೂ. ಗೋಲ್ ಅಷ್ಟೇ. ಇದು ನನ್ನ ಮೀಲು ವೆಲ್ ಕೇರ್ ಅವ್ರ ಕಡೆಯಿಂದ. ಚೆನ್ನಾಯ್ತಾ? ಚೆನ್ನಾಗಿರುತ್ತೆ. ಫೈನಲಿ ಕಾರ್ಬ್ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಖುಷಿ ಮುಖದಲ್ಲಿ ಕಾಣಿಸುತ್ತೆ. ಆಫ್ಟರ್ ಅ ಲಾಂಗ್ ಟೈಮ್ ವೈಟ್ ಬ್ರೆಡ್ ಮತ್ತು ಜಾಮ್ ತಿಂತಾಯಿದ್ದೀನಿ. ಆ್ಯಕ್ಚುಲಿ ಅವ್ರ ಫೇವ್ರೇಟ್ ಅದು. ಯೂಶ್ವಲಿ ಎಲ್ಲರೂ ರೆಸಾರ್ಟ್ಸ್ಗೆ ಹೋದಾಗ ಬ್ರೆಡ್ಡು ಬಟರ್ ಜಾಮ್ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಪ್ರಿಪೇರ್ ಮಾಡೋದಕ್ಕೆ ಈಸಿ, ತಿನ್ನೋಕ್ಕೂ ಮಜಾ. ಅದಕ್ಕೋಸ್ಕರ ಅಂತ. ಮ್ಯಾಂಗೋ ಇದೆ, ಖುಷಿಯಾಗಿ ತಿನ್ಬೇಕು ಇವಾಗ. ನೀವೇನಾದರೂ ಮುಂಬೈ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಮುಂಬೈಗೆ ಹೋದಾಗ ಆಲ್ಮೋಸ್ಟು 400 ಗ್ರಾಮ್ಸ್ ಫ್ರೂಟ್ಸ್ ಕೊಡ್ತಾಯಿದ್ರು ಒಂದೊಂದು ಮೀಲಿಗೆ. ಈ ಸಲ ತುಂಬ ಬೇರೆ ಆಯಿತು. ಕಂಪ್ಲೀಟ್ಲಿ ಡಿಫ್ರೆಂಟ್ ಮೀಲ್. ಲೈಫಲ್ಲಿ ಫಸ್ಟ್ ಟೈಮು ವೆಯ್ಟ್ ಕಟ್ ಮಾಡಬೇಕಾಗಿತ್ತು ಮತ್ತು ವೆಯ್ಟ್ ಗ್ಯಾಪ್ನ ರೀಚ್ ಮಾಡಬೇಕಾಗಿತ್ತು. 82.6 kg ವೆಯ್ಟ್ ಗ್ಯಾಪು. ಸೊ ಸಕ್ಸಸ್ಫುಲಿ 81 kg ರೀಚ್ ಆಗಿದ್ದೀವಿ. 81 kg ಯಾಕೆ ಅಂತ ನಿಮಗೆ ಸ್ಟೇಜ್ ಮೇಲೆ ಹೋದಾಗ ಗೊತ್ತಾಗುತ್ತೆ ನಾವು ವೆಯ್ಟ್ ಗ್ಯಾಪ್ಗಿಂತ ಯಾಕೆ ಕಟ್ ಮಾಡಿದ್ದೀವಿ ಜಾಸ್ತಿ ಅಂತ. ಐ ಬಿಲೀವ್ ಇನ್ ಮೈ ಕೋಚ್. ದ್ರಾಕ್ಷಿ ಇದೆ. ಮೈ ಫೇವ್ರೆಟ್ ಮೀಲ್ ಓಟ್ಸ್ ಬ್ರೆಡ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾರ್ಮಲಾಗಿ ಕೊಟ್ಟರೆ ದೇವರೊಡೆ ತಿನ್ನಲ್ಲ ನಾನು, ಆದರೆ ಈಗ ಖುಷಿಯಾಗಿ ತಿಂತೀನಿ. ಯಾಕೆ ಅಂತಂದರೆ ಅದರ ರುಚಿ ಗೊತ್ತಾಗೋದೇ ಇವಾಗ. ಒಂಥರ ಡಿಫ್ರೆಂಟ್ ಫೀಲ್. ಓಟ್ಸ್, ಜಾಮು, ಬ್ರೆಡ್, ಲವಿಂಗ್ ಇಟ್. ಮ್ಯಾಂಗೋ ಇದೆ, ತುಂಬ ಟೇಸ್ಟಿಯಾಗಿದೆ ಮ್ಯಾಂಗೋ. ಹೋಪ್ಫುಲಿ ನಾಳೆ ಪ್ರೋ ಕಾರ್ಡ್ ಜೊತೆಗೆ ನಾಳೆ ಪ್ರೋ ಶೋ ಮಾಡಿ ಫುಲ್ ಮಜಾ ಮಾಡೋಣ. ಒಂದೇ ದಾರಿ, ಸ್ವರ್ಗಕ್ಕೆ ಒಂದೇ ದಾರಿ. ಇದು ನಾರ್ಮಲಾಗೆಲ್ಲ ಕೊಟ್ಟರೆ ಓಟ್ಸ್ನ ಒಂಥರ ಏನೋ ಪಾಯ್ಸನ್ ಥರ ತಿಂತಾ ಇರ್ತೀನಿ. ಅದು ಆ್ಯಕ್ಚುಲಾಗಿ ಓಟ್ಸ್ ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮ್ಯಾಕ್ಸನಲ್ಲಿ ಹೇಸಲ್ನಟ್ ಫ್ಲೇವರ್ ಅಂತ ಸಜೆಸ್ಟ್ ಮಾಡಿದ್ರು. ಅದನ್ನು ಟ್ರೈ ಮಾಡಿದೆ. ಆಮೇಲೆ ಗೊತ್ತಾಯಿತು 8 ವರ್ಷದಿಂದ ಯಾಕೆ ಈ ಫ್ಲೇವರ್ನ ಟ್ರೈ ಮಾಡಿಲ್ಲ ನಾನು ಅಂತ. ಸಕ್ಕತ್ತಾಗಿದೆ, ಅದನ್ನು ಟ್ರೈ ಮಾಡಿ ಒಂದ್ಸಲ. ಯಮ್ಮಿ ಯಮ್ಮಿ. ಟೇಸ್ಟ್ ನೆಕ್ಸ್ಟ್ ಲೆವೆಲ್. ಚಿಕನ್ ಲೆಗ್ ಪೀಸ್. ಪ್ರೋಟೀನ್ ಇಂಟೇಕು ಇರಬೇಕು ಕಾರ್ಬ್ ಲೋಡಿಂಗಲ್ಲಿ. ಸೊ ಅದನ್ನು ಇಗ್ನೋರ್ ಮಾಡಬಾರ್ದು. ಡೈಜೆಷನ್ ಕರೆಕ್ಟ್ ಆಗಬೇಕು, ಬ್ಲೋಟ್ ಆಗಬಾರ್ದು. ಅಂದರೆ ಪ್ರೋಟೀನ್ ಇಂಟೇಕು, ಫೈಬರ್ಸ್ ಇದೆಲ್ಲನೂ ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಶೆರು ಕ್ಲಾಸಿಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಟ್ನೆಸ್ ಎಕ್ಸ್ಪೋ ಡೆಲ್ಲಿ ಮತ್ತು ಮುಂಬೈಯಲ್ಲಿ ನಡೆಸ್ಕೊಡ್ತಾರೆ. ಇದು ಒಂದು ಹಬ್ಬ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಫಿಟ್ನೆಸ್ ಎಂಥೂಸಿಯಾಸ್ಟ್ಗಂತೂ ತುಂಬ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆರ್ಗನೈಸ್ ಆಗಿರ್ಬೋದು, ಅಲ್ಲೊಂದು ವೈಬ್ ಇರುತ್ತೆ. ಆ ವೈಬೇ ಕಂಪ್ಲೀಟ್ ಡಿಫ್ರೆಂಟ್. ಆ್ಯಂಡ್ ಇವ್ರು ನೋಡ್ತಿದ್ದೀರಲ್ವ, ಇವರು ಪೊನ್ನಾ ಸರ್, ಒನ್ ಆಫ್ ದ ಹೆಡ್ ಜಡ್ಜ್ ಆಫ್ NPC ಆ್ಯಂಡ್ ಹೀ ಈಸ್ ಒನ್ ಆಫ್ ದ ಜಡ್ಜಸ್ ಇನ್ ಶೆರು ಕ್ಲಾಸಿಕ್. ಆ್ಯಂಡ್ ಅವ್ರ ಪಕ್ಕ ಇರೋದು ಸ್ಟೀವ್ ಅಂತ. ಸೊ ಹೀ ಓನ್ಲಿ ಜಡ್ಜಸ್ ಆಲ್ ದಿ ಇಂಟರ್ನ್ಯಾಷನಲ್ ಶೋಸ್. ಆ್ಯಂಡ್ ಶೆರು ಕೂಡ ಅವ್ರ ಪಕ್ಕ ಇರೋದು ಸಬ್ರೀನಾ. ಶೀ ಈಸ್ ಆಲ್ಸೋ ಒನ್ ಆಫ್ ದ ಜಡ್ಜ್. ಸೊ ಎಲ್ಲ ಜಡ್ಜಸ್ನು ಮೀಟ್ ಮಾಡಿ ಮಾತಾಡಿ
ಗ್ರೀಟ್ ಮಾಡಿ ಅವ್ರ ಜೊತೆ ಒಂದು ಫೋಟೋ ತಕ್ಕೊಂಡು ನಾವು ಹಾಗೆ ಪಾಸ್ ಆಗ್ತಿರ್ಬೇಕಾದ್ರೆ ವೆಲ್ ಕೇರ್ ಬೂತ್ ಹಿಂದೆ ಜಗದೀಶ್ ಅವ್ರದ್ದು ಫೋಟೋ ಹಾಕಿದರು ಆ್ಯಂಡ್ ಹೀ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ತುಂಬಾ ಖುಷಿಪಟ್ಟರು ನನ್ನ ಫೋಟೋ ಇದೆ ನೋಡು ಪೋಸ್ಟ್ರಲ್ಲಿ ಅಂತ. ಸೊ ಅದೊಂದು ಖುಷಿ ನಮಗೆ, ಏಕೆಂದರೆ ಇಷ್ಟು ವರ್ಷ ಮಾಡಿರೋ ಅಚೀವ್ಮೆಂಟ್ಸ್ ಈ ಥರ ನಮಗೆ ಖುಷಿ ಕೊಡುತ್ತೆ ಅಂತಂದರೆ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ. ಆ್ಯಂಡ್ ನಮಗಂತೂ ಶರು ಕ್ಲಾಸಿಕ್ ಅಟೆಂಡ್ ಮಾಡೋದೇ ಒಂದು ದೊಡ್ಡ ವಿಷಯ, ಏಕೆಂದರೆ ಅಷ್ಟು ದೊಡ್ಡ ಫಿಟ್ನೆಸ್ ಎಕ್ಸ್ಪೋದಲ್ಲಿ ವಿ ಆರ್ ಪಾರ್ಟಿಸಿಪೇಟಿಂಗ್, ವಿ ಆರ್ ಟೇಕಿಂಗ್ ಪಾರ್ಟ್ ಆ್ಯಸ್ ಅ ಅಥ್ಲೀಟ್ ಆಫ್ ಅ ಬ್ರ್ಯಾಂಡ್ ಹೂ ಈಸ್ ಅ ಸ್ಪಾನ್ಸರ್ ಫಾರ್ ಶರು ಕ್ಲಾಸಿಕ್ ಆ್ಯಂಡ್ ಆಲ್ಸೋ ಶರು ಸ್ಟೇಜಲ್ಲಿ ಕಂಪೀಟ್ ಮಾಡ್ತಿದ್ದಾರೆ. ಆ್ಯಂಡ್ ಹಾಗೆ ಅಲ್ಲಿ ಒಂದು ಫೋಟೋ ತಗೊಂಡು ಮುಂದಕ್ಕೆ ಪಾಸ್ ಆಗ್ತಿದ್ವಿ, ಎಕ್ಸ್ಪೋ ಎಲ್ಲ ನೋಡ್ತಿದ್ವಿ. ಬಿಕಾಸ್ ಫಸ್ಟ್ ನಾವು ಬಂದ ತಕ್ಷಣ ಏನೂ ನೋಡಿಲ್ಲ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಬೂತ್ಗೆ ಹೋಗಿ ಅವ್ರ ಹೈಟು ವೆಯ್ಟ್ ಎಲ್ಲ ಕೊಟ್ಟು ರಿಜಿಸ್ಟ್ರೇಷನ್ ಮುಗಿಸ್ಕೊಂಡಿದ್ದು. ಬಿಕಾಸ್ ರಿಜಿಸ್ಟ್ರೇಷನ್ ಆಗೋವರೆಗೂ ಜಗದೀಶ್ ಅವ್ರು ಏನೂ ತಿಂದಿರಲಿಲ್ಲ. ಅವರಿಗೆ ವೆಯ್ಟ್ ಕ್ಯಾಪ್ ಇರುತ್ತೆ, ಅಂದರೆ ಒಂದು ಕ್ಯಾಟಗರಿಯಲ್ಲಿ ಇಷ್ಟು ಹೈಟಿಗೆ ಇಷ್ಟೇ ವೆಯ್ಟ್ ಇರಬೇಕು ಅಂತ. ಸೊ ಆ ವೆಯ್ಟ್ನ ಕಟ್ ಮಾಡೋಕ್ಕೆ ಪ್ರೀವಿಯಸ್ ಡೇ ತುಂಬಾ ಕಷ್ಟಪಟ್ಟು ವೆಯ್ಟ್ ಕಟ್ ಮಾಡೋಕ್ಕೆ ಆ್ಯಂಡ್ ಎಕ್ಸ್ಟ್ರಾ 2 hours ಕಾರ್ಡಿಯೋ ಬೇರೆ ಹೇಳಿದ್ರು ಮಾಸ್ಟರು ನಿನ್ನೆ ಸೆಷನ್ಗೆ ಹೋದಾಗ. ಸೊ ಫೈನಲಿ ಅವ್ರ ವೆಯ್ಟ್ ಕ್ಯಾಪಲ್ಲಿ ಏನು ವೆಯ್ಟ್ ಇರಬೇಕಿತ್ತು ಅದೇ ಇತ್ತು. ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡಿರೋ ಕ್ಲಿಪ್ಸ್ ನನ್ನ ಹತ್ರ ಇಲ್ಲ, ಯಾಕಂದರೆ ನನ್ನ ಒಳಕ್ಕೆ ಅಲೌ ಮಾಡಿರಲಿಲ್ಲ. ಆ್ಯಂಡ್ ಅಲ್ಲಿ ಯಾರಕ್ಕಾದರೂ ವೀಡಿಯೋ ಮಾಡಿ ಅಂತ ಕೊಡೋಕ್ಕೂ ಆಗಲ್ಲ. ಸೊ ಜಗದೀಶ್ ಅವ್ರು ಒಬ್ಬರೇ ಹೋಗಿ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದರು. ಅವ್ರು ಆಚೆ ಬಂದ ಮೇಲೆ ನಾವು ಎಕ್ಸ್ಪೋನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಏನೇನು ಬೂತ್ ಇದೆ, ಏನೇನು ಸ್ಟಾಲ್ಸ್ ಇದೆ, ಯಾವ್ಯಾವ ಬ್ರ್ಯಾಂಡ್ಸ್ ಬಂದಿದ್ದಾರೆ ಅಂತೆಲ್ಲ ಚೆಕ್ ಮಾಡಿ ಎಲ್ಲರನ್ನೂ ಮಾತಾಡಿಸಿ ತುಂಬ ಜನ ಸಿಕ್ಕಿ ಮಾತಾಡ್ಸಿದ್ರಿ. ಕರ್ನಾಟಕದಿಂದ ಅಷ್ಟೇ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ಎಷ್ಟೊಂದು ಜನ ಜಗದೀಶ್ ಅವ್ರನ್ನ ಫಾಲೋ ಮಾಡ್ತಿರೋದು, ಅವ್ರು ಬಂದು ಬಾಯ್ ಆಪ್ಕ ಫಾಲೋವರ್ ಹ್ಞೂ ಅದು ಇದು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ತುಂಬ ಖುಷಿ ಆಗುತ್ತೆ. ಕರ್ನಾಟಕದಲ್ಲಿ ಅಲ್ಲೇ ಅಷ್ಟೇ ಅಲ್ದಿರ ಎಲ್ಲ ಕಡೆ ನಮ್ಮನ್ನ ನೋಡ್ತಾರೆ, ಜನ ರೆಕಗ್ನೈಸ್ ಮಾಡ್ತಾರೆ ಅಂತ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನ ಬಂದು ಮಾತಾಡಿಸ್ತಿದ್ರು. ಅದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ, ಅಂದರೆ Airbnb ಕಡೆ. ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ರಿಜಿಸ್ಟ್ರೇಷನ್ ಮುಗೀತು, 2 ಮೀಲ್ ಕಂಪ್ಲೀಟ್ ಆಯಿತು, ಇನ್ನೂ 3 ಮೀಲ್ ಇದೆ. ಅದಾದಮೇಲೆ ನಾವು ಹೋಗ್ತಾಯಿದ್ದೀವಿ ಇಂಡಿಯಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಜಿಮ್, ಫಿಸಿಕ್ ಅಸಾಸಿನ್ ಭುವನ್ ಚವನ್ FBB Pro ಅವ್ರದ್ದು. ಇದು ಎಲ್ಲ ಬಾಡಿ ಬಿಲ್ಡರ್ಸ್ಗೆ ಒಂಥರ ಸ್ವರ್ಗ ಅಂತ ಹೇಳ್ಬೋದು. ಆ ಜಿಮ್ ಹೆಂಗಿದೆ ಅಂತ ನೋಡೋದಕ್ಕೆ ನಾನೇ ಎಕ್ಸೈಟ್ ಆಗಿದ್ದೀನಿ. 160+ ಎಕ್ವಿಪ್ಮೆಂಟ್ಸ್ ಅಂತೆ. ಸೊ ಫುಲ್ ಟೀಮ್ ಮೋಸ್ಟ್ಲಿ ಅಲ್ಲಿರುತ್ತೆ. ಇವತ್ತು ಮೆನ್ಸ್ ಫಿಸಿಕ್ ಅಥ್ಲೀಟ್ಸ್ ಎಲ್ಲ ಟ್ರೈನ್ ಮಾಡ್ತಾರೆ. ನಮ್ಮದು ಶೂಟ್ ಇತ್ತು, ನೋಡಬೇಕು. ಮಾಸ್ಟರ್ ಇವತ್ತು ಶೂಟ್ ಬೇಡ ಅಂತ ಅಂದರು. ಸೊ ಅಲ್ಲೋದ್ಮೇಲೆ ನೋಡ್ತೀವಿ ಏನು ಮಾಡೋದು ಅಂತ. ಅಲ್ಲಿ ಶಿವಮ್ ಫೋಟೋಗ್ರಫಿ ಅವ್ರ ಹತ್ರ ಮಾಡ್ತಾ ಇರೋದು, ಅವ್ರದ್ದು ಸ್ಟುಡಿಯೋನೂ ಅಲ್ಲೇ ಇರೋದಂತೆ. ನೋಡೋಣ. ತುಂಬ ದೂರ ಇದೆ, ಆಲ್ಮೋಸ್ಟ್ 1.5 hour ಇದೆ. ಇಲ್ಲಿ 1.5 hour ಅಂದರೆ ತುಂಬ ಕಷ್ಟ, ಯಾಕಂದರೆ ಡೆಲ್ಲಿ ರೋಡ್ಸ್ ಎಲ್ಲ ಅದ್ಭುತವಾಗಿದೆ, ಬ್ಯಾಂಗ್ಳೂರ್ ಥರ ಇಲ್ಲ ಇಲ್ಲಿ. 2.5 hours. ಸೊ ಈಗ ಮನೆಗೆ ಹೋಗಿ 4 o'clock 3rd ಮೀಲು, 6 o'clock 4th ಮೀಲು, 5th ಮೀಲ್ ನನ್ನ ಫೇವ್ರೆಟ್ ಮೀಲ್ ಬರ್ಗರ್ ಫ್ರೆಂಚ್ ಫ್ರೈಸ್. ಸಿ ಯು ಫುಲ್ ವಿಡಿಯೋ ನೋಡಿ. ಬರ್ಗರ್ ತಿನ್ನೋದಕ್ಕೆ ಖುಷಿ. ನಾನು ಪಿಜ್ಜಾ ಆದರೂ ಚೆನ್ನಾಗಿರುತ್ತೆ ಅಂತ ಪಿಜ್ಜಾ ತಿಂತೀನಿ ಅಂದೆ. ನೋ ಬ್ರೋ, ಪ್ಲೀಸ್ ಈಟ್ ಬರ್ಗರ್. ಅದು ಒಣಗೋಗಿರುತ್ತೆ ಬ್ರೋ ಬರ್ಗರ್ ತಿನ್ನೋಕ್ಕೆ. ಪಿಜ್ಜಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಒಂಥರ ಬಿಸಿ, ಅದು ಸಾಫ್ಟ್ ಇರುತ್ತಲ್ಲ. ಏನು ಮಾಡಬೇಕು? ನೀರಲ್ಲಿ ನೆನೆಸ್ಕೊಂತೀನಿ. ನಾನು ಇದೆಲ್ಲ ಬರ್ಗರು ಪಿಜ್ಜಾ ಇಂಥವೆಲ್ಲ ಯಾವುದೂ ತಿನ್ನೋದೇ ಇಲ್ಲ. ನನ್ನ ಮನೇಲೇ ಆರಾಮಾಗಿ ಇದು ಎಕ್ಸ್ಟ್ರೀಮ್ ಪ್ರೋ ಮುಗಿದ್ಮೇಲೆ ಪಿಜ್ಜಾ ತಿನ್ನೋಣ ಅಂತೇನೋ ಅಂದೆ. ಆಮೇಲೆ ಮತ್ತೆ ಮನೆಗೆ ಹೋಗಿ ಚಿಕನ್ ಫ್ರೈ ರೈಸು ಮಾಡು ಅಂತಂದು ಅದೇ 1-2 ಸಲ ರೈಸ್ ತಿಂದೆ. ಆಮೇಲೆ ಐಸ್ ಕ್ರೀಮ್ ತಿಂದೆ. ಇದೇ ಫಸ್ಟ್ ಟೈಮ್ ನಾನು ಶೋ ಮುಗಿದ್ಮೇಲೆ ಕಮ್ಮಿ ತಿಂದಿದ್ದು. ಅಂದರೆ ನಾನು ತಿಂದರೆ ನೆಕ್ಸ್ಟ್ ಡೇ ಫುಲ್ ಬ್ಲೋಟ್ ಆಗಿಬಿಟ್ಟಿರುತ್ತೆ. ಆ ಲೆವೆಲಿಗೆ ತಿನ್ನೋದು. ನಾನು ತಿಂತಾನೆ ಇರ್ತೀನಿ ಬೆಳಗ್ಗೆವರೆಗೂ. ಶೋ ಮುಗಿಸ್ಕೊಂಬಂದ್ಬಿಟ್ರೆ ಪೂರ್ತಿ 1-2-3 ದಿನ ನಾನ್ ಸ್ಟಾಪ್ ತಿಂತಾನೆ ಇರ್ತೀನಿ ಬೆಳಗ್ಗೆಯಿಂದ. ಇಲ್ಲ, ಅವ್ರು ಫಸ್ಟ್ ಕೇಳೋದು ಚಿಕನ್ ಫ್ರೈ ಮಾಡು, ರೈಸ್ ಮಾಡು. ಅದು ವೆಯ್ಟ್ ಕಟ್ ಮಾಡಬೇಕು ಎಲ್ಲ ಇತ್ತಲ್ಲ, ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಆಗೋದೆ. ನಾನಂತೂ ವೆಯ್ಟ್ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಹೆಂಗಪ್ಪ ನಾನು 6-7 kg ಕಮ್ಮಿ ಮಾಡೋದು. ಜಾಸ್ತಿ ಆಗಿತ್ತು ಸ್ವಲ್ಪ, ಅದಕ್ಕೆ ಕಟ್ ಮಾಡೋಕ್ಕೆ ಕಷ್ಟ ಆಗಿತ್ತು. ಈ ಲಾಸ್ಟ್ 10 ದಿನನೇ ತುಂಬ ಕಷ್ಟ ಆಗೋಗಿದ್ದು.
ಅಯ್ಯಪ್ಪ 120 ಮಿನಿಟ್ಸು ಬಂದ್ಬಿಡೋದು ಫುಲ್ಲು ನನಗೆ. ಮನೆಗೆ ಬರೋ ಅಷ್ಟೊತ್ತಿಗೆ ಮುಖ ಎಲ್ಲ ಒಂಥರ ಹಿಂಗೆ. ನಾನು ಇಷ್ಟು ಇದು ಟಾರ್ಚರ್ ಯಾವ ಪ್ರೆಪ್ಪು ಆಗಿಲ್ಲ. ಒಂಥರ ಎಲ್ಲ ಪೂರ್ತಿ ಶಿವರಿಂಗ್ ಬರೋದು, ಲೋ ಬಿ ಪಿ ಥರ ಆಗೋದು. 2 ಮೆಕ್ ಮಹಾರಾಜ ಬರ್ಗರ್, 1 ಲಾರ್ಜ್ ಫ್ರೆಂಚ್ ಫ್ರೈಸ್ ಮತ್ತು ನನ್ನ ಫೇವ್ರೆಟ್ ಕೇಕ್ ತಿಂತ ಪೇಸ್ಟ್ರಿ. ಇದಾದಮೇಲೆ ಇನ್ನೊಂದು ಮೀಟ್ ತಿನ್ಬೇಕಾ ಬೇಡವಾ ಅಂತ ಕೋಚ್ ಹೇಳ್ತಾರೆ. ಹೋಗ್ತಾರೆ ಈಗ. ಜಿಮ್ಗೆ ಹೋಗ್ತಾ ಇದ್ದೀವಿ ಅವ್ರನ್ನ ಮೀಟ್ ಮಾಡೋಕ್ಕೆ 12 o'clockಗೆ. ಕಂಫರ್ಟಬಲ್. Hair removal is done. Ready for the stage. Mostly on 16 hours. After 3 meals, this is my form. Another 2 big meals. Mostly 1 more meal. So today's 6 carb up meals. 6 carb meal ಆದಮೇಲೆ ನಾಳೆ ಬೆಳಗ್ಗೆ ಎದ್ದಾಗ ಆ ಕಾನ್ಫಿಡೆನ್ಸು, ಆ ಖುಷಿ ಬೇರೆ ಥರ ಇರುತ್ತೆ. ಕಂಡೀಷನಿಂಗ್ ನೋಡ್ಬೋದು ನೀವೇ. ಇನ್ನು ಇದಕ್ಕೆ ಸ್ಕಿನ್ ಕ್ವಾಲಿಟಿ ನೋಡಿ, ಇದೊಂದು ಬೆಸ್ಟ್ ಎವರ್ ಶೇಪ್. ಕಾನ್ಫಿಡೆಂಟ್ ಆಗಿದ್ದೀವಿ, ಪಾಸಿಟಿವ್ ಆಗಿದ್ದೀವಿ. ಸೊ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀವಿ. ಹೋಪ್ಫುಲಿ ಇಷ್ಟೊತ್ತಿಗೆ ನಾಳೆ ಪ್ರೋ ಕಾರ್ಡ್ ಇಟ್ಕೊಂಡಿರ್ತೀವಿ. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಸ್ನಾನ ಆಗಿದ ತಕ್ಷಣ ಫಸ್ಟ್ ಕೆಲಸ ನಾವು ಮಾಡಿದ್ದೇನಪ್ಪ ಅಂದರೆ ಓವರ್ ನೈಟ್ ಕೋಟ್ ರಜತ್ ಪ್ರೋಗೆ ಮತ್ತು ಜಗದೀಶ್ವರಿಗೆ ಹಚ್ಚಿದ್ದು. ಸೊ ಓವರ್ ನೈಟ್ ಕೋಟ್ ಹಾಕೋದ್ರಿಂದ ಸ್ಟೇಜ್ ಮೇಲೆ ಇನ್ನೊಂದು ಕೋಟ್ ಹಾಕ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಸ್ಕಿನ್ ಮೇಲೆ ಟ್ಯಾನ್ ನೀಟಾಗಿ ಕೂರುತ್ತೆ ಅಂತ. ಆ್ಯಂಡ್ ಟ್ಯಾನ್ ಹಚ್ತಿರೋದು ರಜತ್ ಪ್ರೋ ಅವರ ಬ್ರದರ್. ಇವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಹಿ ಈಸ್ ಬೀನ್ ವೆರಿ ಗ್ರೇಟ್ ಸಪೋರ್ಟ್. ಸೊ ಇದಾಗಿತ್ತು ನಮ್ಮ ರಿಜಿಸ್ಟ್ರೇಷನ್ ಡೇ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋ